Hey guys, welcome back to my YouTube channel. I hope you all are good. Yes, after long time ತುಂಬ ಬ್ರೇಕ್ ತಗೊಂಡು ಈಗ ಮತ್ತೆ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸೊ ಎಸ್, ನಾನು ಪ್ರೀವಿಯಸ್ ವಿಡಿಯೋಗಳೆಲ್ಲ KCET ಎಕ್ಸಾಮ್ ಮತ್ತು KTET ಎಕ್ಸಾಮ್ಗೆ ಹೆಂಗೆ ಪ್ರಿಪೇರ್ ಆಗಬೇಕು, ನಾನು ಹೆಂಗೆ ಪ್ರಿಪೇರ್ ಆಗಿದೆ ಆ ಎಕ್ಸಾಮ್ಸ್ಗಳಿಗೆ ಮತ್ತು ಯಾವ ಯಾವ ಸ್ಟ್ರಾಟಜಿಗಳನ್ನ ಯೂಸ್ ಮಾಡ್ಕೊಂಡಿದ್ದೆ ಅನ್ನೋದನ್ನ ಪ್ರೀವಿಯಸ್ ವಿಡಿಯೋಗಳಲ್ಲೆಲ್ಲನೂ ತಿಳಿಸ್ಕೊಟ್ಟಿದ್ದೆ. ಸೊ ಎಸ್, ತುಂಬ ಜನ KTET ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಂಡಿದ್ರ, ಜೊತೆಗೆ KCET ಎಕ್ಸಾಮ್ನ ಕೂಡ ತುಂಬ ಜನ ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಸೊ ಯಾರ್ಯಾರೆಲ್ಲ KCET ಮತ್ತು KTET ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಂಡಿದ್ದಾರೆ, ಸೊ ಅವ್ರಿಗೆಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ದೆನ್ ಏನು ಮುಂದೆ ನೆಕ್ಸ್ಟು, KTET ಎಕ್ಸಾಮ್ ಕ್ಲಿಯರ್ ಆಯಿತು, TET ಎಕ್ಸಾಮ್ ಕ್ಲಿಯರ್ ಆಯಿತು, ನೆಕ್ಸ್ಟ್ ಏನು ಅಂತ ಕೇಳೋದಾದರೆ, ಸೊ ಎಸ್, ನೆಕ್ಸ್ಟ್ ಇನ್ನೇನು CET ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋದು. ಸೊ ಈ ಒಂದು ಎಕ್ಸಾಮ್ಗೆ ಅಂದರೆ ಪ್ರೀವಿಯಸ್ KTET ಮತ್ತು KCET ಎಕ್ಸಾಮ್ಗಳಿಗೆ ನೀವೆಲ್ಲ ಏನು KTET ಮತ್ತು KCET ಎಕ್ಸಾಮ್ನ ಬರೆದ್ರಿ, ಸೊ ಆ ಒಂದು ಎಕ್ಸಾಮ್ಸ್ಗಳನ್ನ ನಾನು ಬರೆದಿರಲಿಲ್ಲ. ಬಿಕಾಸ್ ನಂದು ಆಲ್ರೆಡಿ ಆ ಎರಡು ಎಕ್ಸಾಮ್ಸ್ಗಳು ಕ್ಲಿಯರ್ ಆಗಿತ್ತು ಅನ್ನೋ ರೀಸನ್ಗೆ ನಾನು ಆ ಎಕ್ಸಾಮ್ಸ್ನ ಬರೆದಿರಲಿಲ್ಲ. ಬಟ್ ಏನು ಮಾಡಿದೆ, ನಾನು ಗೈಡ್ ಅಷ್ಟೇ ಮಾಡಿದ್ದೆ, ನಾನು ಹೆಂಗೆ ಓದ್ಕೊಂಡೆ ಅನ್ನೋದನ್ನು ಗೈಡ್ ಅಷ್ಟೇ ಮಾಡಿದ್ದೆ. ಸೊ ಬಟ್ ಈ ಒಂದು CET ಎಕ್ಸಾಮ್ಗೆ ಐ ಆಮ್ ಆಲ್ಸೋ ಆಸ್ಪಿರೆಂಟ್ಸ್, ನಾನು ಕೂಡ ನಿಮ್ಗಳ ಹಾಗೇನೆ ಆಸ್ಪಿರೆಂಟ್ಸ್. ಸೊ ಎಸ್, ಆ ಒಂದು ಎಕ್ಸಾಮ್ಗೆ ನಾನು ಹೇಗೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀನಿ ಅನ್ನೋದನ್ನು ಸೊ ನಿಮಗೂ ಕೂಡ ಹೇಳ್ತಾ ಹೋಗ್ತೀನಿ. ನಿಮ್ಗಳಿಗೆ ಏನಾದ್ರು ಗೊತ್ತಿತ್ತು, ನೀವುಗಳು ಹೇಗೆ ಪ್ರಿಪೇರ್ ಆಗ್ತಿದ್ದೀರಾ ಅನ್ನೋದ್ರ ಬಗ್ಗೆ ನನಗೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಮಿಸ್ ಮಾಡದೆ ತಿಳಿಸಿ. ಬಿಕಾಸ್ ನಾನು ಕೂಡ ಆ ಒಂದು CET ಎಕ್ಸಾಮ್ಗೆ ಆಸ್ಪಿರೆಂಟ್ ಆಗಿರೋದ್ರಿಂದ ನೀವುಗಳು ಹೇಳುವಂತಹ ವಿಷಯಗಳು ನನಗೂ ಯೂಸ್ ಆಗ್ಬೋದು. ಎಸ್, ಲಾಸ್ಟ್ ಟೈಮ್ 15,000 GPSTR ವೇಕೆನ್ಸಿ ಏನು ಕಾಲ್ಫರ್ ಆಗಿತ್ತು. ಸೊ ಅದರಲ್ಲಿ ತುಂಬ ಜನ 1-2 ಮಾರ್ಕ್ಸಲ್ಲಿ ಅವರ ಒಂದು ಜಾಬನ್ನು ಕಳ್ಕೊಂಡಿರ್ತಾರೆ, ಅಥವಾ ಇನ್ನೂ ಕೆಲವೊಬ್ಬರು KTET ಎಕ್ಸಾಮ್ ಕ್ಲಿಯರ್ ಆಗಿಲ್ಲ ಅನ್ನೋದ್ರಿಂದ ಅವರಿಂದ ಆ ಒಂದು ಎಕ್ಸಾಮ್ ಬರೆಯುವಂತಹ ಆಪರ್ಚುನಿಟಿನೇ ಕಳ್ಕೊಂಡ್ಬಿಟ್ಟಿರ್ತಾರೆ. ಎಷ್ಟೊಂದು ಜನ ಕಳ್ಕೊಂಡಿದ್ದಾರೆ. ಸೊ ಅಂಥವ್ರಿಗೆ ಇವಾಗ ಏನು ಜಾನ್ವರಿನಲ್ಲಿ ಅಂದರೆ 2026 ಜಾನ್ವರಿನಲ್ಲಿ ಮತ್ತೆ 18,000 ಶಿಕ್ಷಕರ ನೇಮಕಾತಿ ಆಗತ್ತೆ ಅಂತ ಏನು ಹೇಳ್ತಿದ್ದಾರೆ. ಸೊ ಅದು ಒಂದು ಸುವರ್ಣ ಅವಕಾಶ, ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬಹುದು. ಸೊ ಎಸ್, ನಾನು ಕೂಡ ಆ ಒಂದು GPSTR ಲಾಸ್ಟ್ ಟೈಮ್ ಕಾಲ್ಫರ್ ಆಗಿದ್ದ GPSTRಲ್ಲಿ ನನಗೆ ಆ ಒಂದು ಆಪರ್ಚುನಿಟಿ ಸಿಕ್ಕಿರಲಿಲ್ಲ ಜಾಬ್ ತೊಗೊಳ್ಳೋವಂಥದ್ದು. ಬಟ್ ಈ ಒಂದು ಆಪರ್ಚುನಿಟಿನ ನಾನು ಚೆನ್ನಾಗಿ ಯೂಸ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ನೀವುಗಳು ಕೂಡ KTET ಮತ್ತು KCET ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಂಡಿದ್ರ, ಜೊತೆಗೆ BEd ಮಾಸ್ಟರ್ಸ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ರ, ಸೊ ನೀವುಗಳು HSTR ಮತ್ತು GPSTR ಎರಡು ಜಾಬ್ಗಳಿಗೆ ಅಪ್ಲೈ ಮಾಡೋದಕ್ಕೆ ನೀವು ಎಲಿಜಿಬಲ್ ಇರ್ತೀರ. ಸೊ ಹಾಗಾಗಿ ನಾನು ಈ ಒಂದು HSTR ಮತ್ತು GPSTR ಎಕ್ಸಾಮ್ಸ್ಗಳಿಗೆಲ್ಲ ಯಾವ್ಯಾವ ಸಬ್ಜೆಕ್ಟ್ಗಳನ್ನ ಯಾವ್ಯಾವ ರೀತಿ ಓದ್ಕೊಳ್ತಾ ಇದ್ದೀನಿ ಅನ್ನೋದನ್ನ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ಸೊ ನೀವುಗಳು ಯಾರ್ಯಾರು HSTR ಮತ್ತು GPSTRಗೆ ಪ್ರಿಪೇರ್ ಆಗ್ತಿದ್ದೀರಾ, ಜೊತೆಗೆ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಸೊ ಅವ್ರುಗಳು ಕೂಡ ನೀವುಗಳು ಯಾವ್ಯಾವ ರೀತಿ ಯಾವ್ಯಾವ ಸಬ್ಜೆಕ್ಟನ್ನ ಓದ್ಕೋತಾ ಇದ್ದೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಿಕಾಸ್ ಎಲ್ಲವೂ ನನಗೆ ತಿಳಿದಿದೆ ಅಂತ ಹೇಳೋದು ತಪ್ಪು, ಪ್ರತಿಯೊಬ್ಬರಿಂದನೂ ಕಲಿಯೋದಕ್ಕೆ ಸಾವಿರಾರು ಇರುತ್ತೆ. ಸೊ ಹಾಗಾಗಿ ಎಲ್ಲವೂ ನನಗೆ ತಿಳಿದಿದೆ ಅಂತ ನಾನು ಹೇಳೋದಿಲ್ಲ. ಸೊ ಹಾಗಾಗಿ ನಿಮಗೆ ಯಾವ್ಯಾವ ವಿಷಯಗಳ ಮೇಲೆ ತುಂಬ ಗ್ರಿಪ್ ಇದೆ, ಜೊತೆಗೆ ನೀವುಗಳು ಓದಲಿಕ್ಕೆ ಅಂತ ಯಾವ ಸ್ಟ್ರಾಟಜಿಯನ್ನು ಯೂಸ್ ಮಾಡ್ತಿದ್ರ, ಸೊ ಅದನ್ನು ಮಿಸ್ ಮಾಡದೆ ನನಗೂ ತಿಳಿಸಿ. ಸೊ ಎಸ್, ಮುಂಬರುವ ಅಂದರೆ 2026 ಜನವರಿನಲ್ಲಿ ಏನು 18,000 ಶಿಕ್ಷಕರ ನೇಮಕಾತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ರಿಲೇಟೆಡ್ ಆಗಿ GPSTR ಮತ್ತು HSTRಗೆ ಸಂಬಂಧಪಟ್ಟ ಹಾಗೆ ನಾನು ಓದ್ತಾ ಇರೋದು ಲಿಸ್ಟ್ ಹೀಗಿದೆ. ನಾನು ಕರೆಂಟ್ಲಿ ಅಂದರೆ ಅಟ್ ಪ್ರೆಸೆಂಟ್ ನಾನು ಕರೆಂಟ್ ಅಫೇರ್ಸ್ಗೆ ಯಾವುದೇ ರೀತಿಯ ಬುಕ್ಸ್ಗಳನ್ನ ರೀಡ್ ಮಾಡ್ತಾ ಇಲ್ಲ, ಬರೀ ಯೂಟ್ಯೂಬ್ ಕ್ಲಾಸ್ಗಳನ್ನ ಅಷ್ಟೇ ಕೇಳ್ತಾ ಇದ್ದೀನಿ ಕರೆಂಟ್ ಅಫೇರ್ಸ್ಗೆ. ಜೊತೆಗೆ ಮೆಂಟಲ್ ಅಬಿಲಿಟಿಗೆ ಬುಕ್ಸ್ಗಳನ್ನ ಓದ್ತಾ ಇಲ್ಲ, ಈಶ್ವರ್ ಗಿರಿ ಸರ್ ಕ್ಲಾಸ್ಗಳನ್ನ ಅಟೆಂಡ್ ಮಾಡ್ತಾ ಇದ್ದೀನಿ. ಕರೆಂಟ್ ಅಫೇರ್ಸ್ಗೆ ಓನ್ಲಿ ಯೂಟ್ಯೂಬ್ ಕ್ಲಾಸಸ್ಗಳು ಅಷ್ಟೇ, ಅಟ್ ಪ್ರೆಸೆಂಟ್ ಯಾವುದೇ ರೀತಿಯ ಬುಕ್ಗಳನ್ನ ರೀಡ್ ಮಾಡ್ತಿಲ್ಲ. ಇನ್ನು ಮೆಂಟಲ್ ಅಬಿಲಿಟಿ ಕ್ಲಾಸಸ್ಗಳಿಗೆ ಈಶ್ವರ್ ಗಿರಿ ಸರ್ ಕ್ಲಾಸ್ಗಳನ್ನ ಕೇಳ್ತಾ ಇದ್ದೀನಿ, ಅದು ಯೂಟ್ಯೂಬ್ ಕ್ಲಾಸ್ಗಳು. ಮತ್ತು ಕೆಲವೊಂದು ಫ್ರೀ ಕ್ಲಾಸಸ್ಗಳೇನಿದೆ, ಸೊ ಅದನ್ನು ಮಾತ್ರ ಕೇಳ್ತಾ ಇದ್ದೀನಿ, ಯಾವುದೇ ಪೇಯ್ಡ್ ಕ್ಲಾಸಸ್ಗಳನ್ನ ಕೇಳ್ತಿಲ್ಲ ಅಟ್ ಪ್ರೆಸೆಂಟ್. ಇನ್ನು ನನ್ನ ಒಂದು ಸಬ್ಜೆಕ್ಟು ಹಿಸ್ಟ್ರಿ ಮತ್ತು ಕನ್ನಡ HK ಮೆಥಡ್ ಆಗಿರೋದ್ರಿಂದ ನಾನು ಹಿಸ್ಟ್ರಿ ಮತ್ತು ಜಿಯೋಗ್ರಫಿಯನ್ನು ತುಂಬ ಚೆನ್ನಾಗಿ ಓದ್ಕೊಳ್ಬೇಕು ಅಂತ ಅಂದ್ಕೊಂಡು, ಸೊ ನನ್ನ ಹತ್ರ ಏನು ಪ್ರೀವಿಯಸ್ ನೋಟ್ಸ್ಗಳೆಲ್ಲ ಇತ್ತು, ಸೊ ಆ ಒಂದು ಪ್ರೀವಿಯಸ್ ನೋಟ್ಸ್ಗಳನ್ನೇ ಓದಲಿಕ್ಕೆ ಶುರು ಮಾಡಿದ್ದೀನಿ. ಮತ್ತು 6th ಸ್ಟ್ಯಾಂಡರ್ಡಿಂದ ಅಪ್ ಟು 10th ಸ್ಟ್ಯಾಂಡರ್ಡ್ವರೆಗೂ ಸೋಷಿಯಲ್ ಸೈನ್ಸ್ ಟೆಕ್ಸ್ಟ್ ಬುಕ್ಗಳನ್ನ ಓದಲಿಕ್ಕೆ ಶುರು ಮಾಡಿದ್ದೀನಿ. ಸೊ ಇದು 3 ಸಬ್ಜೆಕ್ಟ್ ಅಂದರೆ 3 ಸಬ್ಜೆಕ್ಟ್ಗೆ ರಿಲೇಟೆಡ್ ಆಗಿ ಇಷ್ಟನ್ನು ಮಾತ್ರ ಓದ್ತಾ ಇದ್ದೀನಿ. ಮೆಂಟಲ್ ಅಬಿಲಿಟಿಗೆ ಈಶ್ವರ್ ಗಿರಿ ಸರ್ ಕ್ಲಾಸ್ಗಳನ್ನ, ಇನ್ನು ಕರೆಂಟ್ ಅಫೇರ್ಸ್ಗೆ ಯಾವುದೇ ರೀತಿಯ ಬುಕ್ಸ್ಗಳನ್ನ ರೀಡ್ ಮಾಡ್ತಿಲ್ಲ, ಓನ್ಲಿ ಯೂಟ್ಯೂಬ್ ಕ್ಲಾಸಸ್ಗಳು ಅಷ್ಟೇ. ಇನ್ನು ಹಿಸ್ಟ್ರಿ ಮತ್ತು ಹಿಸ್ಟ್ರಿ ಮೀನ್ಸ್ ಕರ್ನಾಟಕ ಹಿಸ್ಟ್ರಿ, ಇಂಡಿಯನ್ ಹಿಸ್ಟ್ರಿ, ಜೊತೆಗೆ ಜಿಯೋಗ್ರಫಿ, ಸೊ ಅಷ್ಟಕ್ಕೂ ಸೇರಿಸಿ ನನ್ನ ಹತ್ರ ಇದ್ದಂತಹ ಪ್ರೀವಿಯಸ್ ನೋಟ್ಸ್ಗಳನ್ನೇ ನಾನು ಓದ್ತಾ ಇದ್ದೀನಿ. ಅದ್ರ ಜೊತೆಗೆ 6ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಎಲ್ಲ ರೀತಿಯ ಸೋಷಿಯಲ್ ಸೈನ್ಸ್ ಬುಕ್ಗಳನ್ನ ಕೂಡ ರೆಫರ್ ಮಾಡ್ತಾ ಇದ್ದೀನಿ. ಸೊ ಸದ್ಯಕ್ಕೆ ಇಷ್ಟು ಮಾತ್ರ ಓದ್ತಾ ಇದ್ದೀನಿ, ಇನ್ನು ಬೇರೆ ಯಾವುದೂ ಓದಲಿಕ್ಕೆ ಶುರು ಮಾಡಿಲ್ಲ, ಇನ್ನು ಇಷ್ಟರಲ್ಲೇ ಇದ್ದೀನಿ. ಇನ್ನು ಮುಂದಕ್ಕೆ ಕಂಟಿನ್ಯೂ ಮಾಡಬೇಕು.
ನನಗೆ ತುಂಬ ಗ್ರಿಪ್ ಇರೋದು ಅಂತ ಹೇಳಿದ್ರೆ ಜಿಯೋಗ್ರಫಿ, ಹಿಸ್ಟ್ರಿ ಜೊತೆಗೆ ಮೆಂಟಲ್ ಅಬಿಲಿಟಿ ಇಷ್ಟು ನನಗೆ ತುಂಬ ಗ್ರಿಪ್ ಇದೆ. ಸೊ ಹಾಗಾಗಿ ನಾನು ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ GPSTR ಮತ್ತು HSTRಗಳಿಗೆ ಓದ್ಕೊಳ್ತಾ ಇದ್ದೀರಾ ಅಥವಾ ಆಲ್ರೆಡಿ ಎಕ್ಸಾಮನ್ನು ಪಾಸ್ ಮಾಡಿಕೊಂಡು GPSTR ಅಥವಾ HSTR ಅಲ್ಲಿ ವರ್ಕ್ ಮಾಡ್ತಾ ಇರೋರು ಯಾರಾದರೂ ವಿಡಿಯೋ ನೋಡಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನೀವು ಯಾವ ಸ್ಟ್ರಾಟಜಿನ ಯೂಸ್ ಮಾಡಿದ್ರಿ, ಹೇಗೆಲ್ಲ ಓದಿದ್ರಿ ಅನ್ನೋದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮಿಸ್ ಮಾಡದೆ ತಿಳಿಸ್ಕೊಡಿ. ಬಿಕಾಸ್ ನನಗೂ ಯೂಸ್ ಆಗುತ್ತೆ ಮತ್ತು ಈ ಒಂದು ವಿಡಿಯೋನ ಯಾರೆಲ್ಲ ನೋಡ್ತಾರೆ ಸೊ ಅವರು ಕಮೆಂಟ್ ಬಾಕ್ಸ್ನು ಕೂಡ ಓಪನ್ ಮಾಡಿ ನೋಡೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಯಾವ ಸ್ಟ್ರಾಟಜಿನ ಯೂಸ್ ಮಾಡಿದ್ರೆ ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೋದು ಅನ್ನೋದು. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇದೇ ಥರ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಹ್ಯಾವ್ ಎ ಗುಡ್ ಡೇ.